ಇನ್ನು ನಿನ್ನೆ ಯುಗಾದಿ ಮುಗಿತು, ಇವತ್ತು ರಂಜಾನ್ ಹಬ್ಬ ಕೂಡ ಇನ್ನೇನು ಮುಗಿತಾ ಬಂತು. ಹಬ್ಬದ ಖುಷಿಯಲ್ಲಿ ನಿದ್ದೆಗೆ ಜಾರೋ ಹೊತ್ತಿದು. ಆದರೆ ಬೆಳಗಾಗುವಷ್ಟರಲ್ಲಿ ನಿಮ್ಮ ಜೇಬು ಗಟ್ಟಿ ಮಾಡಿಕೊಂಡೇ ಎದ್ದೇಳಬೇಕು. ಇಲ್ಲದೆ ಹೋದ್ರೆ ದುಬಾರಿ ದುನಿಯಾದ ದರ ಸಿಡಿಲು ನಿಮ್ಮನ್ನ ಅಕ್ಷರಶಃ ಕಂಗಾಲ್ ಮಾಡಿಬಿಡುತ್ತೆ. ಹಾಗಿದ್ರೆ ನಾಳೆ ಅಂತ ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಯಾವ್ದಾವುದರ ಬೆಲೆ ಏರಿಕೆ ಆಗಲಿದೆ, ಜನ ಯಾವ ರೀತಿಯಾಗಿ ಈ ಬೆಲೆ ಏರಿಕೆಗೆ ಸಿದ್ಧ ಆಗಬೇಕಾಗಿದೆ ನಾಳೆಯಿಂದ, ಬನ್ನಿ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ರಾಜ್ಯದ ಜನರಿಗೆ ದರ ಸಿಡಿಲಿನ ಶಾಕ್. ನಾಳೆಯಿಂದ ರಾಜ್ಯದಲ್ಲಿ ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಹಾಲು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಹಾಗೆಯೇ ವಿದ್ಯುತ್ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವಾಗಿದೆ. ಹಾಲು, ಮೊಸರು, ವಿದ್ಯುತ್, ಟೋಲ್ ಯಾವುದೆಲ್ಲ ಬೆಲೆ ಏರಿಕೆ. ನಾಳೆಯಿಂದ ದುಬಾರಿ ದುನಿಯಾ, ಜನರ ಕಿಚ್ಚು, ಬಿಜೆಪಿ ಪ್ರತಿಭಟನೆ ಕಹಳೆ. ಸಿಮೆಂಟ್ ಬಿಟ್ಟು ಉಪಯೋಗಿಸ್ಕೋಬೇಕಾಯ್ತದೆ ಇನ್ಮೇಲೆ. ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ನಾವು 10 ರೂಪಾಯಿ ಕಟ್ಟಲ್ಲಿ 20 ರೂಪಾಯಿ ಕಟ್ಟಿದ್ರೆ ಏನಾಗುತ್ತೆ? ನಾಡಿದ್ದು 2ನೇ ತಾರೀಕು ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ದುಬಾರಿ ದುನಿಯಾ, ನಾಳೆಯಿಂದಲೇ ರಾಜ್ಯದ ಜನರಿಗೆ ದುಬಾರಿ ದುನಿಯಾ ಶುರುವಾಗಲಿದೆ. ಸಾಲು ಸಾಲು ಬೆಲೆ ಏರಿಕೆಯ ಬೆಂಕಿ ಸಾಮಾನ್ಯ ಮತ್ತು ಬಡವರ ಜೇಬನ್ನ ಸುಡಲಿದೆ. ಮೊದಲೇ ಬೆಲೆ ಏರಿಕೆಯ ಬಿಸಿಯಲ್ಲಿ ಬೆಂದಿರೋ ಜನರಿಗೆ ಗಾಯದ ಮೇಲೆ ಬರೆ ಬೀಳಲಿದೆ. ಹಾಗಾದ್ರೆ ಏನೆಲ್ಲ ಬೆಲೆ ಏರಿಕೆ ಆಗಲಿದೆ ಅದನ್ನೇ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ದರ ಸಿಡಿಲೋ ನಂಬರ್ 1, ಹಾಲು ಮೊಸರಿನ ದರ 4 ರೂಪಾಯಿ ಏರಿಕೆ. ನಾಳೆಯಿಂದ ನಂದಿನಿ ಹಾಲಿನ ಎಲ್ಲ ಮಾದರಿಯ ಪ್ಯಾಕೆಟ್ನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಲಿದೆ. ಜೊತೆಗೆ ಮೊಸರಿನ ದರವು ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಲಿದೆ. ದರ ಸಿಡಿಲೋ ನಂಬರ್ 2, ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಇನ್ನು ವಿದ್ಯುತ್ ದರವು ನಾಳೆಯಿಂದ ಹೆಚ್ಚಾಗಲಿದೆ. ನಾಳೆಯಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ವಿದ್ಯುತ್ ದರ ಏರಿಕೆಯಾಗಲಿದೆ. ಇದರ ಜೊತೆಗೆ ಮಾಸಿಕ ಶುಲ್ಕವು 20 ರೂಪಾಯಿ ಹೆಚ್ಚಳವಾಗಲಿದೆ. ಇದರಿಂದ 120 ರೂಪಾಯಿ ಇದ್ದ ನಿಗದಿತ ಶುಲ್ಕ 140 ರೂಪಾಯಿಗೆ ಏರಿಕೆಯಾಗಲಿದೆ. ಗೃಹಜ್ಯೋತಿ ಬಳಕೆದಾರರು 200 ಯೂನಿಟ್ ದಾಟಿದ್ರೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ದರ ಸಿಡಿಲೋ ನಂಬರ್ 3, ಬಿಬಿಎಂಪಿ ಕಸ ಸಂಗ್ರಹದ ಮಾಸಿಕ ಸೆಸ್ ಹೆಚ್ಚಳ. ಹಾಲು, ವಿದ್ಯುತ್ ಜೊತೆಗೆ ರಾಜಧಾನಿ ಬೆಂಗಳೂರಿನ ಜನರಿಗೆ ಕಸದ ಸಂಗ್ರಹದ ಸೆಸ್ ಹೆಚ್ಚಳ ಮಾಡಿರೋದು ಶಾಕ್ ಕೊಡಲಿದೆ. ವಸತಿ ಕಟ್ಟಡಗಳಿಗೆ 600 ಚದರ ಅಡಿಯವರೆಗೆ 10 ರೂಪಾಯಿ ಸೆಸ್ ಇರಲಿದ್ದು, 601ರಿಂದ 1000 ಚದರ ಅಡಿಯವರೆಗೆ 50 ರೂಪಾಯಿ ಇರಲಿದೆ. ಇನ್ನು 1001ರಿಂದ 2000 ಚದರಡಿವರೆಗೂ 100 ರೂಪಾಯಿ, 2001ರಿಂದ 3000 ಚದರಡಿಯವರೆಗೂ 150 ರೂಪಾಯಿ, 3001ರಿಂದ 4000 ಚದರಡಿಗೆ 200 ರೂಪಾಯಿ ಇರಲಿದೆ. ಇನ್ನು 4000 ಚದರಡಿ ಮೇಲ್ಪಟ್ಟು ಇದ್ರೆ 400 ರೂಪಾಯಿ ಕಸದ ಸೆಸ್ ಕೊಡಬೇಕಾಗುತ್ತೆ. ವಸತಿ ಕಟ್ಟಡದ ದರ ಒಂದು ರೀತಿಯಾಗಿದ್ರೆ, ವಾಣಿಜ್ಯ ಕಟ್ಟಡಗಳ ಕಸದ ಸಂಗ್ರಹ ಸೆಸ್ ಕೆಜಿ ರೂಪದಲ್ಲಿ ಇರಲಿದೆ. ಯಾವುದೇ ಒಂದು ವಾಣಿಜ್ಯ ಕಟ್ಟಡದಲ್ಲಿ ನಿತ್ಯ 5 ಕೆಜಿ ಕಸ ಸಂಗ್ರಹ ಮಾಡಿದ್ರೆ ಅದಕ್ಕೆ 500 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು 10 ಕೆಜಿ ಕಸಕ್ಕೆ 1400 ರೂಪಾಯಿ ಇರಲಿದೆ. 25 ಕೆಜಿ ಕಸಕ್ಕೆ 3500 ರೂಪಾಯಿ ಆದರೆ, ನಿತ್ಯ 50 ಕೆಜಿ ಕಸ ಇದ್ರೆ 7000 ರೂಪಾಯಿ ಇರಲಿದೆ. ಇನ್ನು 100 ಕೆಜಿ ಕಸಕ್ಕೆ ಭರ್ತಿ 14,000 ರೂಪಾಯಿ ಇರಲಿದೆ. ಕಸಕ್ಕೂ ಸೆಸ್ ಹೆಚ್ಚಳ ಮಾಡ್ತಿರೋದು ಬೆಂಗಳೂರಿನ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮುಂಚೆ ಕಡಿಮೆ ಇತ್ತು, ಅದು ನಮ್ಮ ಈಸಿಯಾಗಿ ಕಟ್ತಾ ಇದ್ದು. ಬಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಪ್ರಾಫಿಟ್ ಎಲ್ಲ ಲಾಸ್ ಕಮ್ಮಿ ಆಗ್ತಾ ಇದೆ. ತುಂಬ ತೊಂದರೆ ಆಗ್ತಾ ಇದೆ. ದರ ಸಿಡಿಲೋ ನಂಬರ್ 4, ಹೊಸ ವಾಹನ ಖರೀದಿಗೆ ಹೆಚ್ಚುವರಿ ಸೆಸ್. ನಾಳೆಯಿಂದ ಉಕ್ಕು ವಾಹನಗಳ ಬಿಡಿಭಾಗಗಳ ಆಮದು, ಉಕ್ಕುಗಳ ಆಮದು ದರ ಹೆಚ್ಚಾಗಲಿದೆ. ಇದರ ಪರಿಣಾಮ ನಾಳೆಯಿಂದ ಹೊಸ ವಾಹನ ಖರೀದಿಸಿದ್ರೆ ಬೆಲೆ ಹೆಚ್ಚಾಗಲಿದೆ. ದರ ಸಿಡಿಲೋ ನಂಬರ್ 5, ಮುದ್ರಾಂಕ ಶುಲ್ಕ, ಅಫಿಡವಿಟ್ ಶುಲ್ಕ ಏರಿಕೆ.
ಇನ್ನು ಮುದ್ರಾಂಕ ಶುಲ್ಕ 50 ರೂಪಾಯಿಯಿಂದ 500 ರೂಪಾಯಿಗೆ ಏರಿಕೆ ಆಗಲಿದ್ರೆ ಅಫಿಡವಿಟ್ ಶುಲ್ಕ 20 ರೂಪಾಯಿಯಿಂದ 100 ರೂಪಾಯಿಗೆ ಏರಿಕೆ ಆಗಲಿದೆ. ದರ ಸಿಡಿಲೋ ನಂಬರ್ 6. ಟೋಲ್ ದರವು 3% 5% ಹೆಚ್ಚಳ. ಇನ್ನು ಹೆದ್ದಾರಿ ಪ್ರಾಧಿಕಾರ ಕೂಡ ಟೋಲ್ ದರವನ್ನು 3% 5% ಹೆಚ್ಚಳ ಮಾಡ್ತಿದೆ. ಪರಿಷ್ಕೃತ ದರ ನಾಳೆಯಿಂದಲೇ ಜಾರಿಗೆ ಬರಲಿದೆ. ರಾಜ್ಯದ ಒಟ್ಟು 66 ಟೋಲ್ ಪ್ಲಾಜಾಗಳಲ್ಲಿನ ದರ ಏರಿಕೆ ವಾಹನ ಸವಾರರಿಗೆ ಬಿಸಿ ತಟ್ಟಲಿದೆ. ದರ ಸಿಡಿಲೋ ನಂಬರ್ 7. ಲಿಫ್ಟ್ ಟ್ರಾನ್ಸ್ಫಾರ್ಮರ್ ರಿನಿವಲ್ ಶುಲ್ಕ ಏರಿಕೆ. ಈ ಮಧ್ಯೆ ಇಂಧನ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೋರೇಟ್ ಕೂಡ ಮನೆಯ ಲಿಫ್ಟ್ ಪರಿಶೀಲನೆ ಮತ್ತು ರಿನಿವಲ್ ಹಾಗೂ ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ಮತ್ತು ರಿನಿವಲ್ ಮಾಡುವ ಶುಲ್ಕವನ್ನು ದುಪ್ಪಟ್ಟು ಹೆಚ್ಚಿಸಿದೆ. ನಿಮ್ಮ ಮನೆ ಏನಾದರೂ 3 ಫ್ಲೋರ್ ಇದ್ದು ಲಿಫ್ಟ್ ಬಳಸ್ತಾ ಇದ್ರೆ ಅದರ ಪರಿಶೀಲನೆ ಮತ್ತು ರಿನಿವಲ್ಗೆ ಸದ್ಯ ನೀವು 800 ರೂಪಾಯಿಯಿಂದ 1000 ರೂಪಾಯಿ ತೆರಬೇಕಾಗಿತ್ತು. ಈಗದು 5000 ರೂಪಾಯಿಯಿಂದ 8000 ರೂಪಾಯಿಗೆ ಏರಿಕೆಯಾಗಲಿದೆ. ಫ್ಲೋರ್ಗಳು ಏರಿದಂತೆ ದರವು ಹೆಚ್ಚಾಗಲಿದೆ. ಇನ್ನು ಮನೆ, ಕಚೇರಿ ಹಾಗೂ ಫ್ಯಾಕ್ಟರಿಗೆ ಏನಾದರೂ 25 KVA ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ರೆ ಅದರ ಪರಿಶೀಲನೆ ಮತ್ತು ರಿನಿವಲ್ಗೆ ಸದ್ಯ 1300 ರೂಪಾಯಿಯಿಂದ 1500 ರೂಪಾಯಿ ಇದೆ. ಇದು ನಾಳೆಯಿಂದ 3000 ರೂಪಾಯಿಯಿಂದ 5000 ರೂಪಾಯಿಗೆ ಏರಿಕೆಯಾಗಲಿದೆ. ಈ ಬೆಲೆ ಏರಿಕೆಗೆ FKCCI ಅಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಯಾಕೆಂದರೆ ಇದು ನೋಟಿಫಿಕೇಶನ್ ಆಗಿರೋದ್ರಿಂದ ನಾವು ಇಂಧನ ಸಚಿವರಿಗೆ ಜಾರ್ಜ್ ಅವರಿಗೆ ಇದನ್ನು ಲಿಖಿತಪೂರ್ವವಾಗಿ ಬರ್ಕೊಟ್ಟಿದ್ದೀವಿ. ಇದು ಬಹುಶಃ ಡಬಲ್ ಆಗ್ತಾ ಇರೋದ್ರಿಂದ ಹೆಚ್ಚು ಹೊರೆ ಬೀಳುತ್ತೆ. ಈಗ ಯಾಕೆಂದರೆ ಕೆಲವಾರು ಅಪಾರ್ಟ್ಮೆಂಟ್ಗಳಲ್ಲಿ 6ರಿಂದ 15 ಫ್ಲೋರ್ ಮೇಲೆ ಇರುತ್ತೆ. ಎಲ್ಲ ಡಬಲ್ ಆಗೋಗುತ್ತೆ. ಎಲ್ಲ ಡಬಲ್, ಎಷ್ಟು ಲಿಫ್ಟ್ ಇರುತ್ತೋ ಅಷ್ಟು ಡಬಲ್ ಆಗುತ್ತೆ, ಎಷ್ಟು ಜನರೇಟರ್ ಇದೆ ಅವರು ಅಷ್ಟಕ್ಕೂ ಡಬಲ್ ಆಗುತ್ತೆ. ಸೊ ಈಗ ಹೆಚ್ಚು ಹೊರೆ ಬಿದ್ದಾದರೆ ಅಲ್ಲಿರೋ ವಾಸ ಇರುವಂಥವ್ರ ಮೇಲೆ ಅದು ಹೊತ್ತು ಬೀಳುತ್ತದೆ. ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ 2ರಿಂದ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಏಪ್ರಿಲ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಏಪ್ರಿಲ್ 5ಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ನಾಡಿದ್ದು 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ, ಮಂಡಲದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಮೊದಲೇ ಬೆಲೆ ಏರಿಕೆಯಿಂದ ಬಸವಳಿದ ಜನರಿಗೆ ನಾಳೆಯಿಂದ ದುನಿಯಾ ಮತ್ತಷ್ಟು ಕಾಸ್ಟ್ಲಿ ಆಗೋದು ಪಕ್ಕಾ ಆಗಿದೆ. ಕಿರಣ್ ಸೂರ್ಯ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.